ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಬೀದರ್ ಲೋಕಸಭಾ ಚುನಾವಣೆಯ ಬಿಜೆಪಿ ಪಕ್ಷದ ಅಭ್ಯರ್ಥಿ ಭಗವಂತ ಖೂಬಾ ಅವರ ಸ್ವಗೃಹದಲ್ಲಿ ಮಾಜಿ ಉಪಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್ ಅವರ ಉಪಸ್ಥಿತಿಯಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ಮುಖಂಡರುಗಳ ಸಮನ್ವಯ ಸಭೆಯನ್ನು ಏರ್ಪಡಿಸಲಾಗಿತ್ತು. ದೇಶದ ಅಭಿವೃದ್ಧಿಗೆ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ಕೈ ಬಲಪಡಿಸಲು ಮತ್ತು ಅಬ್ ಕಿ ಬಾರ್ 400 ಪಾರ್ ಘೋಷಣೆ ಬೀದರ್ ಲೋಕಸಭಾ ಕ್ಷೇತ್ರದಿಂದಲೇ ಪ್ರಾರಂಭ ಮಾಡುವ ನಿಟ್ಟಿನಲ್ಲಿ ಬಿಜೆಪಿ ಹಾಗೂ ಜೆಡಿಎಸ್ನ ಎಲ್ಲಾ ಮುಖಂಡರು ಮತ್ತು ಕಾರ್ಯಕರ್ತರು ಒಟ್ಟಾಗಿ ಕೆಲಸ ಮಾಡಿ ಕ್ಷೇತ್ರದಲ್ಲಿ ಬಿಜೆಪಿ 3 ಲಕ್ಷ ಲೀಡ್ಗಳಿಂದ ಗೆಲ್ಲುವ ರೀತಿ ಕೆಲಸ ಮಾಡೋಣ ಎಂದು ಆರ್ ಅಶೋಕ್ ಅವರು ಮಾತನಾಡಿ ತಿಳಿಸಿದರು. ಎನ್ಡಿಎ ಭಾಗವಾಗಿರುವ ನಾವೆಲ್ಲ ಒಂದು ಕುಟುಂಬದಂತೆ ಕೆಲಸ ಮಾಡೋಣ, ಕ್ಷೇತ್ರದಲ್ಲಿ ಭಗವಂತ ಖೂಬಾ ಅವರನ್ನ ಗೆಲ್ಲಿಸುವ ಮೂಲಕ ಮೋದಿಜಿ ಅವರ ಕೈ ಬಲಪಡಿಸೋಣ ಎಂದು ಈ ಮೂಲಕ ಕರೆಯನ್ನು ನೀಡಿದರು. ಜೆಡಿಎಸ್ ಬಿಜೆಪಿ ಒಂದಾಗಿರುವುದು ರಾಜ್ಯದಲ್ಲಿ ಒಂದು ರೀತಿಯಲ್ಲಿ ಸಂಚಲನ ಮೂಡಿಸಿದೆ. ಈಗಾಗಲೇ ಮಂಡ್ಯ, ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರಗಳಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಸೇರಿದ ಜನರನ್ನು ನೋಡಿ ಬೇರೆ ಪಕ್ಷದವರು ಆಶ್ಚರ್ಯ ಪಡುವಂತಾಗಿದೆ. ಈ ರೀತಿಯ ಜನಬೆಂಬಲ ನಮ್ಮ ಮೈತ್ರಿಗೆ ಸಿಕ್ಕಿದೆ ಎಂದು ಮಾಜಿ ಸಚಿವರು, ಜೆಡಿಎಸ್ ಪಕ್ಷದ ಹಿರಿಯ ನಾಯಕರಾಗಿರುವ ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ ತಿಳಿಸಿದರು. ಬಿಜೆಪಿ ಜೆಡಿಎಸ್ ಪಕ್ಷಗಳ ಮುಖಂಡರ ಸಮನ್ವಯ ಸಮಿತಿ ಸಭೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಎರಡೂ ಪಕ್ಷಗಳ ನಾಯಕರನ್ನ ಒಂದು ಕಡೆ ಸೇರಿಸುವುದು ಒಳ್ಳೆಯ ಬೆಳವಣಿಗೆಯಾಗಿದೆ. ಇದು ನಮಗೆ ದೊಡ್ಡ ಶಕ್ತಿಯೊಂದಿಗೆ ದೊಡ್ಡ ಮಟ್ಟದ ಸಂದೇಶವನ್ನ ನೀಡುತ್ತದೆ ಎಂದರು. ನಾವು ಈ ಮೈತ್ರಿಯನ್ನ ವಿಧಾನಸಭಾ ಚುನಾವಣೆಯ ಮೊದಲೇ ಮಾಡಿಕೊಂಡಿದ್ರೆ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲು ಸಾಧ್ಯವಾಗ್ತಾ ಇರಲಿಲ್ಲ ಎಂದು ಅನೇಕ ಜನ ನಾಯಕರು ಈಗಾಗಲೇ ಅನೇಕ ಭಾಷಣಗಳಲ್ಲಿ ಹೇಳಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಭಾಗದಲ್ಲಿ ನಾವು ಪಣ ತೊಡಬೇಕಾಗಿದೆ. ನಮ್ಮ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವ ಭಗವಂತ ಖೂಬಾ ಅವರನ್ನ ಗೆಲ್ಲಿಸುವಂತ ಕೆಲಸವನ್ನ ನಾವೆಲ್ಲರೂ ಸೇರಿ ಮಾಡುತ್ತೇವೆ. ನಾವು ಈಗಾಗಲೇ 3ನೇ ಬಾರಿಗೆ ಸಭೆ ಸೇರಿದ್ದೇವೆ. ಮುಂದಿನ ದಿನಮಾನಗಳಲ್ಲಿ ವಿಧಾನಸಭಾ ಕ್ಷೇತ್ರವಾರು ಸಭೆಗಳನ್ನು ನಡೆಸುತ್ತೇವೆ ಎಂದು ಬಂಡೆಪ್ಪ ಕಾಶೆಂಪುರಿ ಅವರು ಮಾತನಾಡಿ ತಿಳಿಸಿದರು. ಮುಂದುವರೆದು ಮಾತನಾಡಿದ ಅವರು, ನಾನು ಬಿಜೆಪಿ ಜೊತೆಗಿನ ಮೈತ್ರಿ ಹಾಗೂ ಕಾಂಗ್ರೆಸ್ ಜೊತೆಗಿನ ಮೈತ್ರಿ ಎರಡೂ ಜೊತೆಗಿನ ಮೈತ್ರಿಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಉತ್ತಮ ಪ್ರೋತ್ಸಾಹ ಬೆಂಬಲ ಸಿಕ್ಕಿದೆ. ಬಿಜೆಪಿ ಜೊತೆಗಿನ ಮೈತ್ರಿ ನ್ಯಾಚುರಲ್ ಅಲೈನ್ಸ್ ಇದ್ದಂತಾಗಿದೆ. ಈ ಮೈತ್ರಿಗೆ ನಮ್ಮ ಪಕ್ಷದ ಅಲ್ಪಸಂಖ್ಯಾತ ಸಮುದಾಯದ ಮುಖಂಡರು ಕೂಡ ಸಂತಸ ವ್ಯಕ್ತಪಡಿಸುತ್ತಿದ್ದಾರೆ. ನಾವು ನಮ್ಮ ಜೆಡಿಎಸ್ ಪಕ್ಷದಿಂದ ಬೂತ್ ಮಟ್ಟದಿಂದ ನಮ್ಮ ಮತಗಳನ್ನು ಬಿಜೆಪಿಗೆ ಕೊಡಿಸುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡುತ್ತೇವೆ ಎಂದು ಬಂಡೆಪ್ಪ ಕಾಶೆಂಪುರಿ ಅವರು ಈ ವೇಳೆ ಮಾತನಾಡಿ ತಿಳಿಸಿದರು. ಈ ಸಂದರ್ಭದಲ್ಲಿ ವಿಪಕ್ಷ ನಾಯಕರಾದ ಆರ್ ಅಶೋಕ್, ಕೇಂದ್ರ ಸಚಿವರು, ಬೀದರ್ ಲೋಕಸಭಾ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವ ಭಗವಂತ ಖೂಬಾ, ಜಿಲ್ಲೆಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಶರಣು ಸಲಗಾರ್, ಸಿದ್ದು ಪಾಟೀಲ್, ವಿಧಾನ ಪರಿಷತ್ ಸದಸ್ಯರಾದ ರಘುನಾಥರಾವ್ ಮಲ್ಕಾಪುರಿ, ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸೋಮನಾಥ್ ಪಾಟೀಲ್, ಮಲ್ಲಿಕಾರ್ಜುನ್ ಖೂಬಾ, ಮಹೇಶ್ವರಿ ವಾಲಿ, ಸಜ್ಜದ್ ಸಾಹೇಬ್, ಎಂಜಿ ಮೂಳೆರವರು ಸೇರಿದಂತೆ ಬೀದರ್ ಲೋಕಸಭಾ ಕ್ಷೇತ್ರದ ಮುಖಂಡರು, ಕಾರ್ಯಕರ್ತರು ಭಾಗಿಯಾಗಿದ್ದರು. ಅದಕ್ಕೋಸ್ಕರ ಇವತ್ತೇ ಮಾಡಬೇಕು ಅಂತ ಬೆಳಗ್ಗೆ ಸುಮಲತಾ ಅವರು, ಅಂಬರೀಷ್ ಅವರ ಪತ್ನಿಯವರು ಬಿಜೆಪಿ ಆಫೀಸಿಗೆ ಬಂದಿದ್ರು. ಅವರು ಬಿಜೆಪಿಗೆ ಸೇರ್ಪಡೆ ಆಗಿತ್ತು. ಅದು ಕೂಡ ಇವತ್ತು ನಮಗೆ ಮಂಡ್ಯ ಕುಮಾರಸ್ವಾಮಿ ಅವರು ಗೆಲ್ಲುವಂತಕ್ಕೆ ಮೈಸೂರಲ್ಲಿ ಬಹಳ ಸಹಾಯ ಆಗ್ತದೆ. ಮೈಸೂರು ಮತ್ತು ಮಂಗಳೂರು ಆ ಕಾರ್ಯಕ್ರಮ ನಾನು ಮುಗಿಸ್ಕೊಂಡು ಅಲ್ಲಿಂದ ಡೈರೆಕ್ಟ್ ಆಗಿ ಫ್ಲೈಟ್ ಬಂದು ಇಲ್ಲಿಗೆ ಬಂದಿದ್ದೀನಿ. ಟ್ರಾವೆಲ್ ಮಾಡಿ ಮತ್ತೆ ಈಗ ಟ್ರಾವೆಲ್ ಮಾಡಬೇಕು. ತಿಂಡಿನೂ ಏನಾನ ಗಂಟು ಕೊಟ್ಬಿಟ್ರೆ ಅದನ್ನು ತಗೊಂಡು ಹಂಗೆ ಕಾರಲ್ಲೇ ತಿನ್ಕೊಂಡು ಹೋಗ್ತಿದ್ದ. ಡ್ರೈವರ್ಗೆ ಹೇಳಿದ್ದೀನಿ ನಿದ್ದೆ ಮಾಡಪ್ಪ ಒಂದು ಸ್ವಲ್ಪ ಅಂತ ಹೇಳಿ. ನಮ್ಮೆಲ್ಲರ ದೃಷ್ಟಿ ಇರ್ತಕ್ಕಂಥದ್ದು, ಕಾಂಗ್ರೆಸ್ ಅವರು ನಮಗೆ ಅವಹೇಳನ ಅಂದ್ರೆ ಕುರಿತಿ ಅನ್ನೋದಕ್ಕೆ ಏನಂತಾರೆ ಅಂದ್ರೆ ಇಂಟ್ರು ಮಾಡೋದಕ್ಕೆ ಕಿರಿಕ್ ಮಾಡಕ್ಕೆ ಕಾಯ್ತಾ ಇದ್ದಾರೆ. ಏನಪ್ಪ ಬಿಜೆಪಿ ಅವರು ಜೆಡಿಎಸ್ ಒಂದಾಗಿ ಏನ್ ಮಾಡ್ಬಿಟ್ರು ಇವರು, ಎಷ್ಟು ಓಟ್ ತಗೊಂಡ್ರು, ಬೀದರಲ್ಲಿ ಎಷ್ಟು ಓಟ್ ಬಂತು ಇವರಿಗೆ. ಕಳೆದ ಬಾರಿ ಖೂಬಾ ಅವರು 1,25,000 ಲೀಡರ್ ಗೆದ್ದಿದ್ರು. ಜೆಡಿಎಸ್ಗೂ ಕೂಡ ಅಷ್ಟೇ ಓಟ್ ಬಂದಿತ್ತು. ಈಗ ಅದು ಎರಡು ಸೇರಿದ್ರೆ 2.5 ಲಕ್ಷ ಓಟು ಎಕ್ಸ್ಟ್ರಾ ಆಗ್ತದೆ. ಕರೆಕ್ಟಾ? ಅದಾಗಿಲ್ಲ ಅಂದ್ರೆ ಅವರು ಕಿಂಡಲ್ ಅಂತಾನೆ ಅಂತಾರೆ. ಅದಕ್ಕೆ ನಾವು ಅವಕಾಶ ಕೊಡಬಾರ್ದು. ಬಂಡೆಪ್ಪ ಅವ್ರು ಹೇಳಿದ್ರು, ನೀವ್ ಯಾವ್ದು ಗೆಲ್ತೀರಾ ಹೇಳಿ ಅಂತ. ಕಳೆದ ಬಾರಿ ಅವ್ರು ಒಂದೇ ಒಂದು ಗೆದ್ದಿದ್ರು, ಡಿ ಕೆ ಸುರೇಶ್ ಅವರು, ಡಿ ಕೆ ಶಿವಕುಮಾರ್ ಅವ್ರ ತಮ್ಮ ಒಂದೇ ಗೆದ್ದಿದ್ದು ಕರ್ನಾಟಕದಲ್ಲಿ. ಅವರು ಇನ್ನೊಂದು ರೇವಣ್ಣ ಅವ್ರ ಮಗ ಗೆದ್ದಿದ್ದು. ಅದು ಬಿಡಿ, ಅದು ನಾವು ಅಲಯನ್ಸ್ ಇರೋದ್ರಿಂದ ಅದು ನಮ್ದು ಆಯ್ತು. ಅಲ್ಲಿಗೆ 28ರಲ್ಲಿ 27 ನಾವು ಗೆದ್ದಿದ್ರಿ. ಎಷ್ಟು? 28ರಲ್ಲಿ 27 ಗೆದ್ದಿದ್ರಿ ನಾವು. ಈಗ ಅದೊಂದೇ ಒಂದು ಗೆದ್ದಿದ್ದು. ಈಗ ನೀವೇ ನಾನೇನು ಹೇಳೋದು ಬೇಡ,
ಈಗ ನೀವೇ ದಿನ ನೋಡ್ತಾ ಇದ್ದೀರಾ, ಅಲ್ಲಿ ಯಾರನ್ನ ಬೆಡ್ ಕಟ್ಟಕ್ಕೆ ರೆಡಿ ಇದಾರೆ? ಯಾರು ಕಟ್ಟಕ್ಕೆ ರೆಡಿ ಇಲ್ಲ, ಕಟ್ತಾನೂ ಇಲ್ಲ ಯಾರನ್ನು. ಯಾಕಂದ್ರೆ ನಾರ್ಮಲ್ ಎಲ್ಲೆಲ್ಲ ಬೆಟ್ಟಿಂಗ್ಸ್ಗಳು ಮಾಡ್ತಾರೆ, ತಪ್ಪದು, ಅದು ನಡೀತಾವಲ್ಲ ಅಲ್ಲ. ಯಾರು ಇಲ್ಲ, ಎಲ್ಲರೂ ಡಾಕ್ಟರ್ ಮಂಜುನಾಥ್ ಅವರು ಗೆಲ್ತಾರೆ 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 ಹಿಂಗೆ ಹೇಳ್ತಾರೆ. ಯಾರನ್ನಾಗ್ಲಿ, ಮೀಡಿಯಾದವರು ಇದ್ದಾರೆ, ನನ್ನ ಸ್ನೇಹಿತರು ಇಲ್ಲಿ ಯಾರನ್ನ ಇದ್ದಾರೆ, ಡಾಕ್ಟರ್ ಮಂಜುನಾಥ್ ಬಗ್ಗೆ ಇವಾಗ ನನ್ನ ಬಗ್ಗೆ ಮೈನಸ್ ಹೇಳ್ಬೋದು, ನೀವು ಇವ್ರ ಬಗ್ಗೆ ಮೈನಸ್ ಹೇಳ್ಬೋದು, ಅವ್ರು ಹಂಗೆ ರೀ, ಇವ್ರು ಹಿಂಗೆ ರೀ, ನಾನು ಸರಿ ಇಲ್ಲ ಅಶೋಕ್ ಹೇಳ್ಬೋದು. ಡಾಕ್ಟರ್ ಮಂಜುನಾಥ್ ಬಗ್ಗೆ ಒಂದೇ ಒಂದು ಯಾರಾದ್ರೂ ಅವ್ರ ಯೋಗ್ಯತೆಗೆ, ಕಾಂಗ್ರೆಸ್ ಅವ್ರ ಯೋಗ್ಯತೆಗೆ, ಅವ್ರಿಗೆ ಮಾನ ಮರ್ಯಾದೆ ಏನಾನ ಇದ್ರೆ ಒಂದೇ ಒಂದು ಅವ್ರ ಮೇಲೆ ಏನಾನ ಆಪಾದನೆ ತೋರಿಸಿದ್ದಾರೆ, ಒಂದೇ ಒಂದು. ಇಡೀ ರಾಜ್ಯದಲ್ಲಿ ಇವತ್ತು ಎಷ್ಟೊಂದು ಆಸ್ಪತ್ರೆಗಳು ಮಾಡಿದ್ದಾರೆ ಹೃದಯಕ್ಕೆ ಸಂಬಂಧಪಟ್ಟಂತೆ, ಎಷ್ಟೊಂದು. ಮೊದಲು ಒಂದೇ ಜಯದೇವ, ಒಂದೇ ಒಂದು ಬೆಂಗಳೂರಲ್ಲಿ ಚಿಕ್ಕದಾಗಿತ್ತು, ಇವತ್ತು ಸಾವಿರಾರು ಜನಕ್ಕೆ ಆಸ್ಪತ್ರೆಯಲ್ಲಿ ನೂರಾರು ಸಾವಿರಾರು ಬೆಡ್ಗಳನ್ನು ಮಾಡಿದ್ದಾರೆ. ಮೈಸೂರಲ್ಲಿ ಮಾಡಿದ್ದಾರೆ, ಇದರಲ್ಲಿ ಹುಬ್ಳಿಯಲ್ಲಿ ಮಾಡಿದ್ದಾರೆ, ಕಲಬುರಗಿಯಲ್ಲಿ ಮಾಡಿದ್ದಾರೆ. ಒಬ್ಬ ವ್ಯಕ್ತಿ ಯಾರಾದ್ರೂ ಅವ್ರ ಬಗ್ಗೆ ನೋಡಿದರೆ ಟಿವಿಯಲ್ಲಿ ಆಗಲಿ ಪತ್ರಿಕೆಯಲ್ಲಿ ಅವ್ರ ಬಗ್ಗೆ ಕಾಮೆಂಟ್ ಮಾಡಕ್ ಆಗ್ಲೇ ಇಲ್ಲ. DK ಸುರೇಶ್ ಬಗ್ಗೆ ನೂರಾರು ಕಾಮೆಂಟ್ ಜನಗಳೇ ಮಾಡ್ತಾ ಇದ್ದಾರೆ, ರೌಡಿ ಅವರು, ಹಂಗೆ ಇದು ಹಂಗೆ ಕೆಲಸ ಮಾಡಲ್ಲ, ಹೊರಟಾಗಿ ನಡ್ಕೊಂತಾರೆ. ಪಾರ್ಲಿಮೆಂಟ್ ಅಲ್ಲಿ ಒಂದಿನ ಎದ್ದು ಏನಪ್ಪ, ಪಾರ್ಲಿಮೆಂಟ್ ಒಂದಿನ ಮಾತಾಡಿದ್ದಾರೆ, ಒಂದಿನ ಮಾತಾಡಿಲ್ಲ ಪಾರ್ಲಿಮೆಂಟ್. ದೇಶ ಹೊಡಿಬೇಕು ಅನ್ನೋರು ಯಾರು? DK ಬ್ರದರ್ಸ್ ದೇಶವನ್ನ ಹೊಡಿಬೇಕು ಅಂತ ಹೇಳ್ತಾರೆ. ಅಂತವ್ರಿಗೆ ವೋಟ್ ಹಾಕ್ತಾರೆ ಯಾರಾದ್ರೂ? ನಾವೆಲ್ಲ ದೇಶ ಭಾರತ ಮಾತೆ ಮಕ್ಕಳು ಅಂತ ಹೇಳ್ತಿಲ್ಲ. ಅಂತ ದೇಶವನ್ನ ಹೊಡಿಬೇಕು ಅಂದವ್ರಿಗೆ ಅಲ್ಲಿ ಜನ ಆಗ್ಲೇ ತೀರ್ಮಾನ ಮಾಡ್ಬಿಟ್ಟಾರೆ. ಬೆಂಗಳೂರು ಗ್ರಾಮಾಂತರ ಜನ ತೀರ್ಮಾನ ಮಾಡ್ಬಿಟ್ಟಿದ್ದಾರೆ, ಡಾಕ್ಟರ್ ಮಂಜುನಾಥ್ ಅವರು ಗೆಲ್ಲೋ ಅಂತದ್ದು ಶತಸಿದ್ಧ ಅನ್ನೋದು ಎಲ್ಲರೂ ಮಾತಾಡ್ತಾ ಇದ್ದಾರೆ. ಅದು ಹಾಗೆ ಆಗುತ್ತೆ ನೋಡಿ, ಅದನ್ನ ಹಾಗೆ ಆಗ್ತದೆ. ಸರಿ, ಸುಮಲತಾ ಅವ್ರು ಹೆಂಗೆ ಇದ್ರು ಮಂಡ್ಯದಲ್ಲಿ, ಒಂದು ಅಲೆ ಕ್ರಿಯೇಟ್ ಆಗಿದೆ. ಸೇಮ್ ಅದೇ ತರನೇ ಇಲ್ಲೂ ಹಂಗೆ ಆಗ್ತದೆ. ಇದ್ದಿದ್ದು ಒಂದೇ ಸೀಟು. ಯಾಕೆ ಹೇಳಿದೆ ಅದು ಒಂದೇ ಅಂತ ಹೇಳಿದ್ರೆ, ಅದು ಒಂದೇ ಸೀಟ್ ಇದ್ದಿದ್ದು. ಅದು ಕಷ್ಟ ಈಗ ಕಾಂಗ್ರೆಸ್ ಅವ್ರಿಗೆ. ಇವತ್ತು ನರೇಂದ್ರ ಮೋದಿ ಅವರ ಮೇಲೆ ಯಾವುದೇ ರೀತಿಯ ಆಪಾದನೆಗಳಿಲ್ಲ. ಹಿಂದೆ ಮನಮೋಹನ್ ಸಿಂಗ್ ಇದ್ದಾಗ ಸ್ಕ್ಯಾಂಡಲ್ಗಳ ಮೇಲೆ ಸ್ಕ್ಯಾಂಡಲ್ಗಳೆಲ್ಲ, 2G 3G ಕಲ್ಲಿದ್ದಲು, ಹೆಲಿಕಾಪ್ಟರ್, ಏನೇನು ಹಗರಣ ಇತ್ತು ಎಲ್ಲ ಹಗರಣಗಳು ಆ ಸಂದರ್ಭದಲ್ಲಿ ಆಯ್ತು. ನರೇಂದ್ರ ಮೋದಿ ಅವರ ಮೇಲೆ ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಕಳೆದ 10 ವರ್ಷದಲ್ಲಿ ಒಂದು ದಿನ ಲೀವ್ ತಗೊಂಡಿಲ್ಲ, ಒಂದಿನ ಲೀವ್. ಯಾವ್ದಾನ ನೋಡಿ, ಅವ್ರ ತಾಯಿ ಸತ್ತ ಒಂದೇ ಒಂದು ಗಂಟೆ ಅಲ್ಲಿ ಹೋಗಿ ಅವ್ರು ಏನೋ ಕಾರ್ಯ ಮುಗಿಸ್ಬೇಕು, ಬಂದು ತಿರ್ಗಾ ಜನಗಳ ಕೆಲಸವನ್ನ ಮಾಡಿದ್ರು. ಅದೇ ರಾಹುಲ್ ಗಾಂಧಿ ಗೊತ್ತಾಗಲ್ಲ, ಯಾವ ಫ್ಲಾಟಕ್ಕೆ ಯಾವ ದೇಶ ಕೊಡೋ ತರ ಗೊತ್ತಿಲ್ಲ, ಹುಡುಕಾಡ್ತಾರೆ. ಕಾಂಗ್ರೆಸ್ ಅವ್ರು ಏನು ಅಂದ್ರೆ ಹುಡುಕು ಸರ್ಚ್ ಅಂತಾರೆ, ಅವ್ರನ್ನ ಎಲ್ಲೋಡ ಹುಡ್ತಾರ ಗೊತ್ತಾಗಿದ್ದಾರೆ. 15 ದಿನ ಆಮೇಲೆ ತಿರುಗಿ ವಾಪಸ್ ಇಂಡಿಯಾಗೆ ಬರ್ತಾರ. ವ್ಯತ್ಯಾಸ ನೋಡಿ. ಈ ತರದ ಒಂದು ಕಾಂಗ್ರೆಸ್ ಇವತ್ತು ಅವಶ್ಯಕತೆ ಇಲ್ಲ ಅನ್ನೋದು ಎಲ್ಲರಿಗೂ ಅರ್ಥ ಆಗಿದೆ. ಜನ ಮಾತಾಡ್ತಾರೆ, ಇಲ್ಲಪ್ಪ ದೇಶಕ್ಕೆ ಅಂದ್ರೆ ಮೋದಿನೇ ಬೇಕು, ಈ ಕಾಂಗ್ರೆಸ್ ಬೇಡ ಅಂತ ಹೇಳ್ತಾರೆ. ಆದ್ರೆ ನಾವು ಅದನ್ನ ಈಗ JDS ಮತ್ತು ಬಿಜೆಪಿ ಈ ಸಮನ್ವಯ ಸಭೆ ಆಗಿರೋದು ಯಾಕೆ ಅಂತ ಹೇಳಿ, ನಾನು ಯಾಕೆ ಬಂದಿದ್ದೀನಿ ಅಲ್ಲಿಂದ, ನಾನೇನ್ ಬರೋ ಅವಶ್ಯಕತೆ ಇತ್ತು? ಒಟ್ಟಿಗೆ ಸೇರ್ಬೇಕು. ಒಟ್ಟಿಗೆ ಸೇರಿದಾಗ ಜನಕ್ಕೂ ಮೆಸೇಜ್ ಹೋಗ್ಬೇಕು, ನಮ್ಮ ಕಾರ್ಯಕರ್ತರಿಗೂ ಮೆಸೇಜ್ ಹೋಗ್ಬೇಕು, ಮುಖಂಡರಿಗೂ ಮೆಸೇಜ್ ಹೋಗ್ಬೇಕು. ಈಗಾಗಲೇ ಅಮಿತ್ ಶಾ ಅವರು ಹೇಳಿದ್ದಾರೆ, ಅದನ್ನ ತಾಲೂಕು ಮಟ್ಟದಲ್ಲೂ ಹೋಗ್ಬೇಕು, ಹೋಬಳಿ ಮಟ್ಟದಲ್ಲೂ ಕೂಡ ಹೊಂದಾಣಿಕೆ ಆಗ್ಬೇಕು. ಒಂಥರ ಹಾಲು ಜೇನ್ ತರ ಇರ್ಬೇಕು. ಸರಿ ಆಗಿದ್ದು ಹೇಳಿದ್ರಲ್ಲ ಬಂಡಪ್ಪ ಅವರು, ಏನಾಯ್ತು ಸರಿ? ಹಾಲು ಹುಳಿ, ನಿಂಬೆಹಣ್ಣು ಅಂತೀರ, ಹುಳಿ. ಸರಿ ಏನಾಗಿತ್ತು ಹೊಂದಾಣಿಕೆ? JDS ಮತ್ತು ಕಾಂಗ್ರೆಸ್ ಹೊಂದಾಣಿಕೆ ಏನೋ ಹಾಲು ಮತ್ತು ಹುಳಿ. ಕಾಂಗ್ರೆಸ್ ಹುಳಿ ಬಿದ್ದ ತಕ್ಷಣ ಹಾಲು ಹೊಡೆದೋಗ್ರು. ಎಲ್ಲ ಕಳ್ಸ್ಕೊಟ್ಟವ್ರು ಯಾರು? MLAಗಳನ್ನೆಲ್ಲ ಸರ್ಕಾರ ಕಳ್ಸ್ಕೊಟ್ಟವ್ರು ಯಾರು? ಹೇಳೋರಲ್ಲ, ಸಿದ್ದರಾಮಯ್ಯ ಹೇಳೋರಲ್ಲ, ಸುಮಲತಾ ಕೆಲ್ಸಿದ್ ನಾನೇ ಅಂತ ಹೇಳ್ಬಿಟ್ಟವ್ರು, ಅಲ್ಲೇ ಹೇಳ್ಬಿಟ್ಟವ್ರು. ಅರ್ಥ ಆಗಲ್ವಾ? ಅದಕ್ಕೆ ಅವ್ರನ್ನ ಹೇಳಿದ್ದು, ಅವರು ಹುಳಿ ಹಿಂಡ್ಬಿಟ್ಟು. ಇದು ನಮ್ದು ಹಾಲು ಜೇನು ಇರುವಂತ ಒಂದು ಸಮ್ಮಿಲನ. ಇದು ಎಲ್ಲೂ ಇಡೀ ರಾಜ್ಯದಲ್ಲಿ ನೋಡಿ, ಎಲ್ಲೂ
ಸಣ್ಣದು ಗಲಾಟೆನೂ ಇಲ್ಲ ಎಲ್ಲೂ ಸಣ್ಣದು. ನಾನು ಮಾಧ್ಯಮದವರು ಇದ್ದಾರೆ, ಹೇಳೋ ಸರಿನೋ ಇಲ್ಲೋ ಗೊತ್ತಿಲ್ಲ. ಮೊನ್ನೆ ಸಭೆ ಕರೆದಿದ್ದೆ ನಾವು ಬೆಂಗಳೂರಲ್ಲಿ ಜಿಲ್ಲೆದು. ನಾವು ಬೆಂಗಳೂರಲ್ಲಿ ಎಲ್ಲ ಬಿಜೆಪಿ ಗೆದ್ದಿರೋದು ಗೊತ್ತಿದೆಯಲ್ಲ ನಮಗೆ. 16 ನಾವು 16 ಸೀಟ್ ಗೆದ್ದಿದ್ದೀವಿ ನಾವು. 3 ಲೋಕಸಭೆನೂ ನಾವೇ ಗೆದ್ದಿದ್ದೀವಿ. ನಾವು ಮೀಟಿಂಗ್ ಕರೆದ್ರೆ ನಮ್ಮವ್ರು 30 ಜನ ಬಂದವ್ರೆ, JDS ಅವ್ರು 60 ಜನ ಬಂದವ್ರು. ನಮ್ಗಿಂತ ಅವ್ರ ಗ್ರೂಪ್ ಜಾಸ್ತಿ. ಈಗ ಇವ್ರು ಮಟ್ಟ ಹಾಕ್ಬೇಕು, ಕಾಂಗ್ರೆಸ್ ಅವ್ರು ಬಲಿ ಹಾಕ್ಬೇಕ್ರಿ ಅನ್ನೋದು ಅವ್ರು ಬಂದ್ಬಿಟ್ಟಿದೆ ಎಲ್ಲ ಕಡೆ. ಮೈಸೂರು, ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ನಾಮಿನೇಷನ್ ಆಯ್ತು, 5,000 ಜನ ಇದ್ರು. ಕಾಂಗ್ರೆಸ್ ನಾಮಿನೇಷನ್ ಚಿಕ್ಕಬಳ್ಳಾಪುರದಲ್ಲಿ 5,000 ಜನ ಇದ್ರು. ನೆನ್ನೆ ಕುಮಾರಣ್ಣ ನಾನು ಹೋಗ್ಬೇಕಾಯ್ತು. ನೆನ್ನೆ ಬೆಂಗಳೂರಲ್ಲಿ ನಂದು ನಮ್ಮ ಕಾನ್ಸ್ಟಿಟ್ಯೂನ್ಸಿದು ಪಾರ್ಲಿಮೆಂಟ್ ನಾಮಿನೇಷನ್ ಇತ್ತು. ಅಲ್ಲಿ 1 ಲಕ್ಷಕ್ಕಿಂತ ಮೇಲೆ ಇತ್ತು. 1 ಲಕ್ಷಕ್ಕೆ. ಮಂಡ್ಯದಲ್ಲಿ, ಮೈಸೂರಲ್ಲಿ, ಚಿಕ್ಕಬಳ್ಳಾಪುರದಲ್ಲಿ, ನಮ್ಮ ಬೆಂಗಳೂರಲ್ಲೂ ಕೂಡ, ಬೆಂಗಳೂರು ನಾರ್ತ್, ಬೆಂಗಳೂರು ಸೌತ್, ಎಲ್ಲ ಕಡೆ ನಾವು ನೋಡ್ತಾ ಇದ್ದೆ. ಏನಪ್ಪ JDS ಅವ್ರು ಬರ್ತಾರ ನೋಡಿದ್ರೆ JDS ಅವರು ಜಾಸ್ತಿ ಜನ ಬರ್ತಾರೆ. ಫ್ಲಾಗ್ಗಳು ತಗೊಂಡು, ಬಂಟಿಂಗ್ಸ್ ತಗೊಂಡು, ಘೋಷಣೆ ಕೂತ್ಕೊಂಡು ಭಾರತ್ ಮಾತಾ ಕಿ ಜೈ ಅಂತಾರೆ, ನರೇಂದ್ರ ಮೋದಿ ಜೈ ಅಂತಾರೆ. ನಮ್ಗಿಂತ ಮುಂಚೆ ಅವರೇ ನರೇಂದ್ರ ಮೋದಿ ಜೈ ಅಂತಾರೆ. ಮೋದಿ 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 ಅಂತಾರೆ. ನಾವಂತ ಹಾಕಿರಿ ಮೊದಲು. ಅಂದ್ರೆ ಎಲ್ಲರಿಗೂ ಮೋದಿ ದೇಶದ ಪ್ರಧಾನಿ ಆದ್ರೆ ಇವೆರಡೂ ಪಾರ್ಟಿಗೂ ಒಳ್ಳೇದಾಗುತ್ತೆ. JDS ಮತ್ತು ಬಿಜೆಪಿ ಒಳ್ಳೇದಾಗುತ್ತೆ. ಮುಂದೆ ಈ ದುಷ್ಟ ಸರ್ಕಾರ, ಭ್ರಷ್ಟ ಸರ್ಕಾರ ಕಳೆದ 10 ತಿಂಗಳಲ್ಲಿ ಈ ಮನೆಯಾಳ ಸರ್ಕಾರ, ಕಾಂಗ್ರೆಸ್ಸಿನ ಮನೆಯಾಳ ಸರ್ಕಾರ ಬಂದ ಮೇಲೆ ಎಲ್ಲ ಕಡೆ ಬರಗಾಲ ಬರಗಾಲ ಬರಗಾಲ. ಎಲ್ಲ ಕಡೆ ಕುಡಿಯೋ ನೀರಿಲ್ಲ, ಕುಡಿಯೋ ನೀರಿಲ್ಲ. ಎಲ್ಲ ಕಡೆ ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ, ಕರೆಂಟ್ ಇಲ್ಲ. ಎಲ್ಲ ಕಡೆ ದನಗಳಿಗೆ ಮೇವಿಲ್ಲ, ಮೇವಿಲ್ಲ, ಮೇವಿಲ್ಲ. ಆದ್ರೆ ಕಾಂಗ್ರೆಸ್ ಅವರು ಯಥೇಚ್ಛ ಮೇವು ಹಾಕೊಂಡು ಮೇಯ್ತಾ ಇದ್ದಾರೆ. ಚಂದ ರೇಟ್ ಫಿಕ್ಸ್ ಮಾಡ್ಬಿಟ್ರೆ. ಮೊನ್ನೆ ಯಾರೋ ಒಬ್ಬ ಸಿಕ್ಕಿದ್ರು ಕಾಂಟ್ರಾಕ್ಟರ್, ಹೇಳಿದ್ರು ಏನಪ್ಪ ಟ್ಯಾಕ್ಸ್, ಕಾಂಗ್ರೆಸ್ ಟ್ಯಾಕ್ಸ್ ಅಂತ ನಾನು ಕೇಳಿದೆ. ಟ್ಯಾಕ್ಸ್ ಅಂದ್ರೆ ಗೊತ್ತಲ್ಲ. ಅವ್ರು ಹೇಳಿದ್ರು ಟ್ಯಾಕ್ಸ್ ಅಲ್ಲ, ಮೀಟ್ರು ಅಂದ್ರು. ಟ್ಯಾಕ್ಸ್ ಬೇರೆ, ವರ್ಷಕ್ಕೊಂದ್ಸರಿ ಕಟ್ಟೋದು. ಅರ್ಥ ಆಗಿಲ್ಲ ನಿಮ್ಗೆ? ಟ್ಯಾಕ್ಸ್ ಏನೋ ವರ್ಷಕ್ಕೊಂದ್ಸರಿ ಕಟ್ಟೋದು ನೀವು ಟ್ಯಾಕ್ಸ್. ಮೀಟರ್ ಅಂದ್ರೆ ಓಡ್ತಾನೆ ಇರ್ತದೆ. ಈ ರಿಕ್ಷಾದಲ್ಲಿ ನೋಡ್ತದಲ್ಲ ಮೀಟ್ರು. ಸೊ ಒಂದ್ ಹೆಜ್ಜೆ ಇನ್ನ ಒಂದ್ ಹೆಜ್ಜೆ ಮುಂದೆ ಇಕ್ಕಿದ್ರೆ ಮೀಟರ್ ಓಡ್ತಾ ಇರ್ತದೆ. ಮೀಟರ್ ಸರ್ಕಾರ ಇದು. ಲಂಚ ಹೊಡೆಯುವಂತ ಮೀಟರ್ ಸರ್ಕಾರ ಇವಾಗಿರುವಂತ. ಈ ರೀತಿ ಇರುವಂತ ಸರ್ಕಾರವನ್ನ ಕಿತ್ತೊಗೆಯುವಂತಕ್ಕೆ ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ಬರಬೇಕು. ಏನು ದೇವೇಗೌಡರು ಮಾತಾಡೋದು ಕಡಿಮೆ. ಈಗ ನೋಡಿದ್ದೀರ ಅವ್ರೇನ್ ಹೇಳಿದ್ರು? ನಾನೇನು ಹೇಳಲ್ಲಪ್ಪ. ಅವ್ರು ಹೇಳಿದ್ದು ನಾನೇನು ಹೇಳಲ್ಲ, ಈಶ್ವರನ ಆಶೀರ್ವಾದ ನರೇಂದ್ರ ಮೋದಿಗಿದೆ, ಅವ್ರು ಪ್ರಧಾನಮಂತ್ರಿ ಆಗೇ ಆಗ್ತಾರೆ ಅಂತ ಹೇಳ್ತಾರೆ. ಈಶ್ವರನ ಆಶೀರ್ವಾದ ಇದೆ ಅಂತ. ಅಂದ್ರೆ ದೇವೇಗೌಡರಂತವ್ರೆ ಈ ವಯಸ್ಸಲ್ಲಿ 92ನೇ ವಯಸ್ಸು ಅವ್ರು ಹೇಳ್ತಾ ಇದ್ದಾರೆ. ಈ ಕಾಂಗ್ರೆಸ್ ಅವ್ರು ಏನ್ ಹೇಳ್ತಾ ಇದ್ದಾರೆ? ಸಾಯ ವಯಸ್ಸು ಅಂತ. ಯಾರೋ ರಾಜಣ್ಣ, ಮಾನ ಮರ್ಯಾದೆ ಬೇಡ ಅವ್ರಿಗೆ, ಗೌರವ ಕೊಡ್ಬೇಕ್ರಿ. ದೇವೇಗೌಡರು ರಾಜಕೀಯವಾಗಿ ವಿರೋಧ ಇರ್ಬೋದು, ರಾಜಕೀಯವಾಗಿ ವಿರೋಧ ಇರ್ಬೋದು, ಆದ್ರೆ ಅವರು ಒಬ್ಬ ಮನುಷ್ಯರಲ್ಲ. ಆ ರೀತಿ ಮಾತಾಡುವಂಥದ್ದು ಮಾನವೀಯತೆ ಇದೆಯಾ? ದೇವೇಗೌಡರು ಸಾಯ ವಯಸ್ಸು ಅಂತ ಹೇಳ್ತಾರೆ. ಅದಕ್ಕೆ ಮುಂಚೆ ಕುಮಾರಸ್ವಾಮಿ ಅವರಿಗೆ ಆಪರೇಷನ್ನೇ ಡೌಟ್ ಒಂದು. ಇವನ್ ಯಾವಾಗ ಹೋಗಿದ್ದ ನೋಡಕ್ಕೆ ಆಪರೇಷನ್ ಥಿಯೇಟರ್ಗೆ? ಇವನ್ ಯಾರು ಇನ್ವೈಟ್ ಮಾಡಿದ್ರು? ಇವನ್ ಡಾಕ್ಟ್ರ? ಇವನೇನು ಏನಾಗಿದೆ? ನರ್ಸ, ಡಾಕ್ಟ್ರ, ಏನು ಕಾಂಪೌಂಡ್ರ? ಯಾರೋ ಬಡ್ಡಿ ಸಿದ್ದೇಗೌಡ ಇಲ್ಲ ಡಾಕ್ಟರ್ ಆಗಿರ್ಬೇಕು, ಇಲ್ಲ ನರ್ಸಿಂಗ್ ಇರ್ಬೇಕು, ಇಲ್ಲ ಕಾಂಪೌಂಡರ್ ಆದ್ರೂ ಆಗಿರ್ಬೇಕು. ಏನು ಇಲ್ಲ, ಆಪರೇಷನ್ ಆಗಿ ಹೆಂಗ್ ಓಡಾಡ್ತಾರೆ ಅಂತ ಹೇಳ್ತಾರೆ. ಆ ಕಾಮನ್ ಸೆನ್ಸ್ ಬೇಡ ಅವ್ರಿಗೆ. ಅಂದ್ರೆ ಕೆಟ್ಟ ಅವ್ರಿಗೆ ಸೋಲು ಭಯ ಬಂದ್ಬಿಟ್ಟಿದೆ, ಅವಾಗ ವಾಸನೆ ಹೊಡೆದ್ಬಿಟ್ಟಿದೆ, ಸೋಲೋ ಭಯ ಬಂದಿದೆ. ಅವರು ಮೊನ್ನೆ ಸಿಕ್ಕದಾಗ ಹೇಳ್ತಾ ಇದ್ರು, ಈ ವಿಧಾನಸಭಾ ಪಡಸಾಲೆಯಲ್ಲಿ
ಒಳಗಡೆ ಆದ್ಮೇಲೆ ಅಲ್ಲಲ್ಲಿ ಕಾಫಿಗೆಲ್ಲ ಕೂತ್ಕೊಂತಾರಲ್ಲ, ಕಾಫಿ ಕೂತ್ಕೊಂಡಾಗ ಹೇಳ್ತಾ ಇದ್ರು ಎಷ್ಟು ಭಯ ಬಿದ್ದಿದ್ದಾರೆ ಅಂದ್ರೆ, ಈ JDS ಅವರು ಬಿಜೆಪಿ ಅವರು ಒಂದಾಗಬಾರ್ದಾಯ್ತು. JDS ಅವ್ರಿಗೆ ಅಲ್ಲಿ MLA ಇದ್ರು ಕರೆದು, ಏಯ್ ಯಾಕೋ ಅವ್ರು ಗೊತ್ತಲ್ಲ ಸಿದ್ದರಾಮಯ್ಯ ಏಕವಚನದಲ್ಲೇ ಮಾತಾಡೋದು, ಏಯ್ ಯಾಕೋ ಹೋಗಿ ಬಿಜೆಪಿ ಅವ್ರ ಜೊತೆ ಹೊಂದಾಣಿಕೆ ಮಾಡಿಬಿಟ್ರಿ, ಹೇಳಕ್ಕಾಗಿಲ್ಲ ನಿಮ್ ಬಾಸ್ಗೆ. ಇಲ್ಲಿ ಬಿಜೆಪಿ ಬಂದ್ಬಿಟ್ರು, ಬಿಜೆಪಿ MLA ಹತ್ರ ಬಂದ್ಬಿಟ್ರು, ಏಯ್ JDS ಜೊತೆ ಯಾಕೆ ಮಾತಾಡ್ಬೇಕು, ಹೊಂದಾಣಿಕೆ ಮಾಡ್ಬೇಕು, ಹೇಳಕ್ಕಾಗಲ್ವ ನಿಮ್ ಬಾಸ್ಗೆ. ಅಂದ್ರೆ JDS ಬಿಜೆಪಿ ಹೊಂದಾಣಿಕೆ ಆಗಿರೋದು ಅವ್ರಿಗೆ ಹೊಟ್ಟೆಯಲ್ಲಿ ಅದೇನ್ ಹೇಳ್ತಾರಲ್ಲ, ಜಾಪಾಳ ಮಾತ್ರೆ ಹಾಕೊಂಡಂಗ ಆಗ್ಬಿಟ್ಟೈತೆ ಅವ್ರನ್ನ. ಜಾಪಾಳ ಮಾತ್ರೆ ಹಾಕೊಂಡಂಗ ಆಯ್ತು, ಜಾಪಾಳ ಮಾತ್ರೆ ಕರೆಕ್ಟಾ ಹಾಕೊಂಡಂಗ ಆಗ್ಬಿಟ್ಟೈತೆ. ಇರಕ್ ಆಗ್ತಾ ಇಲ್ಲ, ದಿನ ಬೈತಾರ ನೋಡಿ. ಈಗ ಅವ್ರು ಆರಾಮಾಗಿ ಗೆಲ್ಲಂಗಿದ್ರೆ ದೇವೇಗೌಡರನ್ನ ಯಾಕೆ ಬೈಬೇಕು, ನರೇಂದ್ರ ಮೋದಿನ ಯಾಕೆ ಬೈಬೇಕು, ಕುಮಾರಸ್ವಾಮಿ ಅವ್ರು ಯಾಕೆ ಬೈಬೇಕು? ಬೈಯೋ ಅವಶ್ಯಕತೆ ಇಲ್ಲ, ನಾವು ಗೆಲ್ತೀರಪ್ಪ ಬಿಡು, ಯಾರ ಲೆಕ್ಕಕ್ಕೆ ಇಲ್ಲ ಅಂತ ಹೇಳ್ಬೋದು. ಯಾಕೆ ಬೈತಾರೆ ಅಂದ್ರೆ, ಯಾವಾಗ ಸೋಲಿನ ಭೀತಿ ಬರ್ತದೋ ಅವಾಗೇ ಬೈಯೋದು ಜಾಸ್ತಿ. ಈ ಸೋಲಿನ ಭೀತಿ ಬಂದ್ಬಿಟ್ಟಿದೆ ಅವ್ರಿಗೆ. ಅದಕ್ಕೆ ಇದನ್ನು ಉಪಯೋಗವನ್ನ ಮಾಡಬೇಕು. JDS ಸಣ್ಣ ಪುಟ್ಟ ಏನಾದ್ರೂ ಸಮಸ್ಯೆ ಬಂದ್ರು ಕೂಡ ನಮ್ಮಡದಲ್ಲೇ ನಾವು ಮಾತಾಡ್ಬೇಕು. ನಾವೇ ಅಲ್ಲಲ್ಲೇ ಕೂತ್ಕೊಂಡು ತೀರ್ಮಾನ ಮಾಡಬೇಕು. ಬರ್ತದೆ ಚುನಾವಣೆ ಬಂದಾಗ ಒಂದು ಪಾರ್ಟಿಯಲ್ಲೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ. ನನಗೆ ಇನ್ಚಾರ್ಜ್ ಕೊಟ್ಟಿಲ್ಲ, ನನ್ನ ಕಾರ್ ಮೇಲೆ ಹತ್ತಿಸಿಲ್ಲ, ನನ್ನ ರಥದಲ್ಲಿ ಕೂತಿಸಿಲ್ಲ, ನನ್ನ ಇದರಲ್ಲಿ ಪಾಂಪ್ಲೆಟ್ ನನ್ನ ಫೋಟೋ ಇಲ್ಲ, ಪರ್ಮಿಷನ್ ಗಾಡಿ ಕೊಟ್ಟಿಲ್ಲ, ಅವ್ರಿಗೊಂದು ಗಾಡಿ ಕೊಟ್ಟಿದ್ದಾರೆ, ಅವ್ರಿಗೆ ಒಂದ್ ಗಾಡಿ ನಮ್ಗೇನು ಕೊಟ್ಟೇ ಇಲ್ಲ. ಇದು ಹಂಗಲ್ಲ, ಇದು ಎಲ್ಲ ಹೊಟ್ಟೆ ಒಳಗೆ ಹಾಕಬೇಕು, ಎಲ್ಲ ಹೊಟ್ಟೆ ಒಳಗೆ ಹಾಕೊಂಡು ನೀವೇ ತೀರ್ಮಾನ ಮಾಡ್ಬೇಕು. ಎಲ್ಲ ತರದಾದ್ರೆ ಇಮಿಡಿಯೇಟ್ ಕೂತ್ಕೊಂಡು ಅದನ್ನ ಸರಿಪಡಿಸೋ ಜವಾಬ್ದಾರಿ ನಿಮ್ಮೇಲೇನೆ. ಅದಕ್ಕೋಸ್ಕರ ಮೀಟಿಂಗ್ ಏನ್ ಕರೆದಿರೋದು, ಸಮನ್ವಯ ಸಮಿತಿ ಇದು. ಒಬ್ಬರಿಗೊಬ್ಬರು ಪರಿಚಯ ಆಗ್ಲಿ. ಹಿಂದೆ ಆಗಿತ್ತಲ್ಲ ಕಾಂಗ್ರೆಸ್ JDS ಆಗೋದು, ನಾನೊಂದು ತೀರ ನೀನೊಂದು ತೀರ ಅಂತ ಇತ್ತು ಹಿಂದೆ. ನಾನೊಂದು ತೀರ ನೀನೊಂದು ತೀರ. ಕುಮಾರಸ್ವಾಮಿ ಅವರು ಒಳಗಡೆ ಕ್ಯಾಬಿನೆಟ್ ಮೀಟಿಂಗ್ ಮಾಡೋದು, ಆಚೆ ಪಡಸಾಲೆಗೆ ಬಂದ ತಕ್ಷಣ ಪ್ರೆಸರ್ ಅಂತ್ಕೊಂಡು ನನ್ನ P1 ತರ ನಾನು ನಡ್ಸ್ಕೊಂತ ಇದ್ದಾರೆ. ಕ್ಲರ್ಕ್ ತರ ಇದ್ದೀನಿ ಇಲ್ಲಿ ಈ ಸರ್ಕಾರದಲ್ಲಿ. ಯಾರೋ ಮುಖ್ಯಮಂತ್ರಿ ಸರ್ಕಾರ ಮಾಡೋರು, ಮುಖ್ಯಮಂತ್ರಿ ಹೇಳ್ತಾ ಇದ್ರು ನಾನು ಕ್ಲರ್ಕ್ ಇಲ್ಲಿ, ನಂದೇನು ನಡೆಯಲ್ಲ ಇಲ್ಲಿ ಅಂತ ಹೇಳ್ತಾ ಇದ್ರು. ಅದೇ ಕುಮಾರಸ್ವಾಮಿ ಅವರು ಮೊನ್ನೆ ನಮ್ ಜೊತೆ ಪ್ರೆಸ್ ಮೀಟ್ ಮಾಡೋರು ಹೇಳಿದ್ರು, ನನಗೇನಾದ್ರು ಅವ್ರು ಹೇಳಿದ್ ನಾನು ಹೇಳ್ತಾ ಇದ್ದೀನಿ, ನೀವು ನನ್ನ ಜೀವನದಲ್ಲಿ ನಾನು ಮುಖ್ಯಮಂತ್ರಿ ಅಂತ ಒಂದು ದೊಡ್ಡ ಇಮೇಜ್ ಇಡೀ ದೇಶದಲ್ಲಿ, ಗ್ರಾಮ ವಾಸ್ತವ್ಯ, ರೈತರ ಸಾಲ ಮನ್ನಾ, ಇಡೀ ಕರ್ನಾಟಕದಲ್ಲಿ ಒಳ್ಳೆಯ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅಂತ ಹೆಸರು ಬಂದಿದ್ದು ಅದು ಬಿಜೆಪಿ ಕಾಲದಲ್ಲಿ. ಯಡಿಯೂರಪ್ಪನವರು ಉಪಮುಖ್ಯಮಂತ್ರಿಗಳಾಗಿದ್ದರು. ಅವ್ರು ಹೇಳಿದ್ರು 79 ಸೀಟ್ ಇದ್ರು ಯಡಿಯೂರಪ್ಪನವರು ನಮ್ಮನ್ನ ಬಿಟ್ಟರು. ನಾನು ಫಸ್ಟ್ ಟೈಮ್ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ, ಬಂಡೆಪ್ಪ ಅವರು ಅವಾಗ ಮಿನಿಸ್ಟರ್ ಆಗಿದ್ದರು. ಒಂದಿನ ಏನ್ ಸಮಸ್ಯೆ ಆಗಿಲ್ಲ, ಒಂದಿನನು. ಕೆಲವು ಸರಿ ನಾನೇ ಅಂದ್ರೆ ನಾನು ಹೆಲ್ತ್ ಮಿನಿಸ್ಟರ್ ಅಂದ್ರೆ ನಾನು DHOಗಳ ಮೀಟಿಂಗ್ ಕರಿಬಹುದು, DHOಗಳದ ಮೀಟಿಂಗ್ ನನಗೆ ಅಧಿಕಾರ ಇರೋದು. ನಾನು ಒಂದ್ಸರಿ DC ಮೀಟಿಂಗ್ ಕರೆದ್ಬಿಟ್ಟೆ. DC ಮತ್ತು CO ಜಿಲ್ಲಾ ಪಂಚಾಯತಿ CO ಅವ್ರ ಮೀಟಿಂಗ್ ಕರೆದು ನನ್ಗೆ ಗೊತ್ತಿರಲಿಲ್ಲ, ಹೊಸದಾಗಿ ನಾನು ಮಂತ್ರಿ ಅಲ್ಲ, ಖುಷಿ ಕರೆದ್ಬಿಟ್ಟಿದ್ದೆ. ಆಮೇಲೆ ಕರೆದಾಗೋಯ್ತು, ಮೀಟಿಂಗ್ ಹೋಗಿ ಕೂತ್ಕೊಂತೀನಿ. ನಮ್ಮ ಚೀಫ್ ಸೆಕ್ರೆಟರಿ ಹೇಳಿದ್ರು, ಸರ್ ನಿಮ್ಗೆ ಕರೆಯಕ್ಕೆ ಪ್ರಾವಿಷನ್ ಇಲ್ಲ ಸರ್, ಅದು CM ಮಾತಾಡ. ನಾನು ಕುಮಾರಣ್ಣನಿಗೆ ಫೋನ್ ಮಾಡಿದೆ, ಅಣ್ಣ ಹಿಂಗೆ ಆಗ್ಬಿಟ್ಟೈತೆ ಬ್ರದರ್, ಅವ್ರು ಗೊತ್ತಲ್ಲ ಹಂಗೆ ತಾನೇ ಮಾತಾಡೋದು, ಬ್ರದರ್ ಏನು ತಲೆ ಕೆಡಿಸ್ಕೊಂಬೇಡ, ಕರೆದು ಬಿಟ್ಟಿದ್ಯಾ, ಏನ್ ಕರೆದಿದ್ಯಾ, ಒಳ್ಳೇದಕ್ಕೋಸ್ಕರ ಕರೆದಿದ್ಯಾ. ಅವಾಗ ಇದಿತ್ತು ಕಾಯಿಲೆ, ಚಿಕನ್ ಗುನ್ಯಾ, ಸಖತ್ ಕಾಯಿಲೆ ಇಡೀ ರಾಜ್ಯದಲ್ಲಿ ಹಬ್ಬಿಟ್ಟಿತ್ತು. ಒಳ್ಳೆ ಕೆಲಸಕ್ಕೆ ಕರೆದಿದ್ಯಾ, ನಂದು ಅದನ್ನು ಕಾನೂನು ತಪ್ಪಾರ್ದು, ನಿನಗೂ ಒಳ್ಳೆ ಕೆಲಸಕ್ಕೆ ಕರೆದಿದ್ಯಾ, ನಿನಗೂ ಒಳ್ಳೇದಾಗಬೇಕು. ನಾನು ನನ್ನ ಮೀಟಿಂಗ್ ಎಲ್ಲ ಫಿಕ್ಸ್ ಆಗ್ಬಿಡುತ್ತೆ ಬ್ರದರ್, ನಾನು ಬಂದ್ಬಿಟ್ಟು ಒಂದೇ ನಿಮಿಷ ನಿಮ್ ಮೀಟಿಂಗ್ ಅಲ್ಲಿ ಕೂತ್ಕೊಂಡು ನೋಡಪ್ಪ ಇದು ಮೀಟಿಂಗ್ ನಾನೇ ಕರೆದಿರೋದು, ಇದನ್ನ ಕಂಟಿನ್ಯೂ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೊರಟೋಗ್ತೀನಿ ಅಂತ. ಯಾರನ್ನ ಹಿಂಗ್ ಹೇಳ್ತಾರಪ್ಪ? ಇದೇ ಕಾಂಗ್ರೆಸ್ DK ಶಿವಕುಮಾರ್ ಆಗಿದ್ರು ಹೇಳಾರ ಅವ್ರ ಅಲ್ಲೇ ಉಳಿ ಇಟ್ಬಿಟ್ಟು ಹೊರಟೋಗ್ಬಿಡು. ಇದೇ ಸಿದ್ದರಾಮಯ್ಯ ಬಿಡೋರ ಬೆಂಕಿ ಹಚ್ಚಿಬಿಟ್ಟು ಹೊರಟವ್ರು, ಪೆಟ್ರೋಲ್ ಇದ್ದರೂ ಹಚ್ತಾರೆ ಬೆಂಕಿ. ಸಿದ್ದರಾಮಯ್ಯ ಬಂದು ಒಂದ್ ನಿಮಿಷ ಬಂದು ಮಾತಾಡೋದು. ಅಂದ್ರೆ ಯಾವ ರೀತಿ ಹೊಂದಾಣಿಕೆ ಇತ್ತು ಅಂತ ಹೇಳ್ತಾ ಇತ್ತು. ಈಗ ಮತ್ತೆ ಅದೇ ರೀತಿ ಹೊಂದಾಣಿಕೆ ಆಗ್ಬೇಕು. ರಾಜ್ಯದಲ್ಲೂ ಕೂಡ
ಬಿಜೆಪಿ ಮತ್ತು JDS ಪಕ್ಷ ಮುಂದೆ ಬರುವಂತ ಸರ್ಕಾರದಲ್ಲಿ ಕರ್ನಾಟಕದಲ್ಲೂ ಕೂಡ ಬಿಜೆಪಿ JDS ಸರ್ಕಾರನೇ ಬರಬೇಕು, ದೇಶದಲ್ಲಿ NDA ಸರ್ಕಾರನೇ ಬರಬೇಕು, ದೇಶಕ್ಕೆ ಹೊಡಿತಾ ಆಗಬೇಕು, ರಾಜ್ಯಕ್ಕೆ ಹೊಡಿತಾ ಆಗಬೇಕು. ಈ ಸಿದ್ದರಾಮಯ್ಯನವ್ರು ಯಾವಾಗ ಬಂದವರು 2013ರಿಂದ 2017ವರೆಗೂ ಅವರೇ ಇದ್ದಿದ್ದು. ಅವಾಗ ನಾನು ರೆವಿನ್ಯೂ ಮಿನಿಸ್ಟರ್ ಅಲ್ಲ, ಅಷ್ಟು ನೋಡಿದೆ, ಮೊನ್ನೆ ಚೆಕ್ ಮಾಡಿದೆ. ಬರಗಾಲ 14, 15, 16 ಬರಗಾಲ. ಮತ್ತೆ ಯಡಿಯೂರಪ್ಪ 2008 ಮಳೆ 13ನೇ ಇಸ್ವಿಯವರು 9, 10, 11, 12 ಮಳೆ ಎಲ್ಲ ಕಡೆ ಪ್ರವಾಹ, ಎಲ್ಲ ಡ್ಯಾಮ್ಗಳು ತುಂಬ, ಪವರ್ ಶಾರ್ಟೇಜೇ ಇಲ್ಲ. ಮತ್ತೆ ಈಗ ಬೊಮ್ಮಾಯಿ ಸರ್ಕಾರ ಮತ್ತೆ ಮಳೆ. ಆ ದೃಷ್ಟಿಯಿಂದ ನಾನು ನಿಮ್ಮಲ್ಲಿ, ಯಾಕಂದ್ರೆ ನಾನು ಇನ್ನ ಫ್ಲೈಟ್ ಮತ್ತೆ ಹೈದರಾಬಾದ್ಗೆ ಹೋಗ್ಬೇಕು, ಅದಕ್ಕೋಸ್ಕರ ಬಂಡೆಪ್ಪ ಅವರು ಹೋಗ್ಬೇಕು, ಅದೇ ಫ್ಲೈಟ್ಗೆ ನಮ್ಮ ಹುಮ್ನಾಬಾದ್ 8ಕ್ಕೆ 8 ಕಾನ್ಸ್ಟಿಟ್ಯೂನ್ಸಿ ಲೀಡರ್ಗಳು ಎಲ್ಲ ಇಲ್ಲಿ ಬಂದಿದ್ದಾರೆ. ಈಗ ಪೂರಾ ಎಲ್ಲರಿಂದವ ನಮ್ಮಲ್ಲ ಒತ್ತು ನಮ್ಮವ್ರ ಬಿಜೆಪಿ ಕೂತವ್ರಲ್ಲ, ಇಲ್ಲಿ ಬಿಜೆಪಿದವ್ರ, ಇಲ್ಲೆಲ್ಲ JDS ದವ್ರ. ಆದ್ರೂ ಇವತ್ತ ನಿಜಕ್ಕೂ ಬಹಳ ಸಂತೋಷ ಆಗ್ತದ. ಏನಂತಂದ್ರೆ ಇಬ್ರು ಸೇರಿ ಇದು ಎಲ್ಲೋ ಒಂದ್ ಕಡೆ ಮೊನ್ನೆ ನಮ್ಮ ಸಭೆಯಲ್ಲಿ ಸುಮಾರು ಜನರಿಗೆ ಸೇರಿಸಿ ನಾವೆಲ್ಲ ಪಾರ್ಲಿಮೆಂಟ್ರಿ ಸೆಕ್ಟರ್ದು ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಮುಖಂಡರಿಗೆ ಕರೆಸಿ ಮೀಟಿಂಗ್ ಕರೆಸಿ ಅಭ್ಯರ್ಥಿಗಳಿಗೆ ಕರೆಸಿ ಅವತ್ತ ಕಾರ್ಯಕ್ರಮ ಮಾಡಿದ್ದೇನೆ. ಇವತ್ತ ಏನ್ ಎರಡೂ ಜನ ಇವತ್ತು ಒಂದೇ ಕಡೆ ಕೂತಿದ್ದೇವಲ್ಲ, ಇದೇ ನಮ್ದು ಬಹಳ ದೊಡ್ಡ ಒಂದು ಸಂದೇಶ ಅಂತ ಹೇಳಕ್ ಬಯಸ್ತೇನೆ. ಆಮೇಲೆ ಎರಡನೇದು, ಎಲ್ಲೋ ಒಂದ್ ಕಡೆ ಮೊನ್ನೆ ಎಲ್ಲ ಬಹಳ ಜನ ಇವನ್ ದೊಡ್ಡ ಕಾರ್ಯಕ್ರಮದಾಗ ಹೇಳಿದ್ರು, ಈ ಘಟಬಂಧನ್ ಮೊದಲೇ ಆಗಿದ್ರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರ್ತಿದ್ದಿಲ್ಲ, ಅವನ್ ಮುಂದೆ ಹೋಗ್ತಿತ್ತು ಅವನ ನಿಟ್ಟಿನಲ್ಲಿ ಮಾಡೋದು. ಆದ್ರೂ ನಮ್ಮಲ್ಲಿ ಒಂದು ಗಾದೆ ದೇರಾಯ ದುರಸ್ತಾಯ ಅಂತೇಳಿ ಇವತ್ತೇನದಲ್ಲ, ಇವತ್ತು ನಿಜಕ್ಕೂ ಹೇಳ್ಬೇಕಾದ್ರೆ ಕರ್ನಾಟಕದಲ್ಲಿ ಇವತ್ತ JDS ಬಿಜೆಪಿ JDS ಎರಡೂ ಸೇರಿದ್ಮೇಲೆ ಏನ್ ಸಂಚಲನ ಮೂಡಿಸಿದೆ. ನಿನ್ನೆ ನಾನು ಮಂಡ್ಯದಲ್ಲಿದ್ದೆ, ಆಮೇಲೆ ಬೆಂಗಳೂರು ಗ್ರಾಮಾಂತರದಿದ್ದೆ. ಆ ಜನ ಆ ಒಂದು ಇದು ನೋಡಿದ್ರೆ ಇವತ್ತು ಆಶ್ಚರ್ಯ ಪಡ್ಬೇಕು ಬೇರೆ ಪಾರ್ಟಿದವರು, ಅಂತ ಒಂದು ಬೃಹತ್ ಸಭೆಗಳು ಏನದಲ್ಲ ಆಗಿದಾವೆ. ಅದಕ್ಕೆ ನಮ್ಮ ಭಾಗದಲ್ಲಿ ಇವತ್ತು ನಾವು ಪಣ ತೊಡಬೇಕಾಗಿದೆ. ಮೊನ್ನೆನೂ ನಾನು ಹೇಳಿದ್ದೇನೆ, ಅದರಲ್ಲೇನು ಬೇರೆ ಮಾತಿಲ್ಲ ಅಣ್ಣಾಜಿ. ನಾವು 7ನೇ ತಾರೀಕು 6 ಗಂಟೆವರೆಗೆ ಎಲ್ಲಾ ರೀತಿಯಿಂದ ನಮ್ಮ ಎರಡೂ ಮೈತ್ರಿ NDA ಮೈತ್ರಿ ಕ್ಯಾಂಡಿಡೇಟ್ ಏನಿದೆ ಇವತ್ತು ಭಗವಂತ ಖೂಬ್ ಅವರು ಗೆಲ್ಲಕ್ಕೆ ಅನ್ನೋದಲ್ಲ, ಶತಗಟ್ಟೆ ಪ್ರಯತ್ನ ಇರೋದನ್ನ ನಾವೆಲ್ಲ ಮಾಡ್ತೀವಿ. ನಮ್ಮೆಲ್ಲ ಮುಖಂಡರುಗಳಿಗೆ ಇವತ್ತು 2ನೇ 3ನೇ ಸಭೆ ಇವತ್ತು ನಡೀತಾ ಇದೆ. ಇವತ್ತು ಮುಂದಿನ ದಿನಗಳಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿ ಫುಲ್ ಫ್ಲೆಕ್ಸ್ ಮೀಟಿಂಗ್ ಕರ್ಕೋತೀವಿ ನಾವು. ಯಾಕಂದ್ರೆ ಒಂದೊಂದು ಊರಲ್ಲಿ ಮುಖಂಡರುಗಳು ಇರ್ತಾರ ಎಲ್ಲ ಕಾನ್ಸ್ಟಿಟ್ಯೂನ್ಸಿದು. ಆಮೇಲೆ ಮತ್ತೆ ಯಾವ ತರ ಜವಾಬ್ದಾರಿ ಕೊಡ್ಬೇಕು. ಇವತ್ತು ನೋಡಿ, ಇವತ್ತು ನಮ್ಮಲ್ಲಿ ಇವತ್ತು ಶೈಲೇಂದ್ರ ಅವರು ಕೂತಿದ್ದಾರೆ. ಇವತ್ತು ಅವರಿಗೆ ಸಿಕ್ಕಿದ್ದು ಸುಮಾರು 48,000 ಓಟು, 50,000 ಓಟು, ನಮ್ಮ 32-33,000 ಓಟು, ಎರಡು ಸೇರಿದ್ರೆ ಎಷ್ಟದು 80. ಅದಕ್ಕೆ ಹೇಳ್ತಾ ಇದ್ದೀನಿ ಶೈಲೇಂದ್ರ ಅವರೇ, ನಿಮ್ದೇನ್ ಡರ್ ಆಗಿದೆ, ಅಬ್ಕಿ ಬಾರ್ 400 ಬಾರ್ ನಮ್ಮ ಸೌತಾಗ ಇರ್ಬೇಕು, ಅಬ್ಕಿ ಬಾರ್ 1 लाख ಬಾರ್. ಹಾ ಗೊತ್ತಾಯ್ತಾ? ಯಾಕಂದ್ರೆ ಆತರ ಒಂದು ನಾವು ಗುರಿ ಹಾಕೋಬೇಕು. ಮತ್ತೆ ಈ ಒಂದು ಸಮನ್ವಯ ನಾನು ನೋಡಿದ್ದೀನಿ. ಅಶೋಕಣ್ಣ ನಾವೆಲ್ಲ ಮಂತ್ರಿಯಾಗಿ 2006ರಲ್ಲಿ ಕೆಲಸ ಮಾಡಿದೀವಿ ನಾವು. ಎಟ್ ಎ ಟೈಮ್ ನಾನು 2 ಮೈತ್ರಿಯಲ್ಲಿ ಕೆಲಸ ಮಾಡಿದ್ದೀನಿ ಅಣ್ಣ. ಬಿಜೆಪಿ ಜೊತೆಯಲ್ಲೂ ಕೆಲಸ ಮಾಡಿದ್ದೀನಿ, ಕಾಂಗ್ರೆಸ್ 14 ತಿಂಗಳು ಕೆಲಸ ಮಾಡಿದ್ದೀನಿ. ಬಟ್ ನಿಮ್ ಜೊತೆಲಿದ್ದಂತ ಒಂದು ಬಾಂಧವ್ಯ, ನಿಮ್ ಜೊತೆಲಿದ್ದಂತ ಇಡೀ ಕರ್ನಾಟಕದ ನಮಗ್ ಸಿಕ್ಕಂತ ಒಂದು ಬೆಂಬಲ ಮತ್ತು ಪ್ರೋತ್ಸಾಹ ಅದೇ 14 ತಿಂಗಳಲ್ಲಿ ಸಿಗಲಿಲ್ಲ. ಅದಕ್ಕೆ ಇದು ಒಂಥರ ನ್ಯಾಚುರಲ್ ಅಲಯನ್ಸ್ ಇದ್ದಂಗಿದೆ. ಇವತ್ತು ನೋಡಿ ಎಷ್ಟು ಖುಷಿಯಾಗಿ ನಮ್ಮವ್ರು ಒಂದು ಆವಾಜ್ ಹಾಕಿದ್ರೆ ಎಲ್ಲರೂ ಬಂದ್ಬಿಟ್ಟಾರೆ. ಹೌದು, ನಮ್ಮ ಮೈನಾರಿಟಿ ಜನ ಅವತ್ತರ ಅವರು ಬಂದಿದ್ದ ದಿವಸ ಸುಮಾರು ಜನ ಇದ್ರು. ನಮ್ಮಲ್ಲೇ ಮನೆಯಲ್ಲೇ ಇಫ್ತಾರ್ ಎಲ್ಲ ಮಾಡಿಸಿದ್ದೆವು. ಅಂತ ಒಂದು ಬಾಂಧವ್ಯದಲ್ಲಿ ನಾವೆಲ್ಲರೂ ಹೋಗ್ತಾ ಇದೀವಿ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಿಮಗ ವಿಶ್ವಾಸ ಕೊಡ್ತೀವಿ.
ನಮ್ಮ ಕಡೆಯಿಂದ ಶಕ್ತಿ ಮೀರ್ ಏನದಲ್ಲ ಬೂತ್ ಮಟ್ಟದಿಂದ ಹಿಡ್ಕೊಂಡು ಆ JDS ಓಟ್ಗಳು ಎಲ್ಲ ಟ್ರಾನ್ಸ್ಫರ್ ಮಾಡಂತ ಒಂದು ಪ್ರಯತ್ನ ನಮ್ ಎಲ್ಲ 8 ಕಾನ್ಸ್ಟಿಟ್ಯೂನ್ಸಿ ಮುಖಂಡರುಗಳಿಂದ ನಾನು ಕೊಡ್ಲಾಕ್ ಬಯಸ್ತೀನಿ. ಮುಂದ ಯಾವ್ಯಾವ ರೀತಿ ಸಮಯ ಇದ್ದಂಗ ಏನ ಮೊನ್ನೆ ಅಮಿತ್ ಶಾಜಿ ಅವ್ರು ಬಂದಾಗ ತಾವು ಇದ್ರಿ, ಅವ್ರು ಹೇಳಿದಾರ ನಮ್ಮ ಒಂದು ಪಾರ್ಲಿಮೆಂಟ್ ಕಾನ್ಸ್ಟಿಟ್ಯೂನ್ಸಿ ಒಂದು ಕೋರ್ ಕಮಿಟಿ ಮಾಡ್ರಿ, ಮತ್ತೆ ಕಾನ್ಸ್ಟಿಟ್ಯೂನ್ಸಿ ವಾರ ಒಂದೊಂದು ಮಾಡ್ರಿ ಎಂಬ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವೆಲ್ಲ ಮಾಡಿ ಮುಂದುವರೋಣ. ಮತ್ತೆ ನಮ್ದು ಒಂದೇ ಒಂದು ಗುರಿ, ಏನು ಒಂದು ದೇಶ ಮುನ್ನಡೆಸಬೇಕಾಗಿದೆ. ಮೋದಿಯವರ ನೇತೃತ್ವದಲ್ಲಿ ಇವತ್ತು ಮತ್ತೆ ಭಾರತ ದೇಶ ಅನ್ನೋದಲ್ಲ ಇಡೀ ಗ್ಲೋಬಲ್ ವಿಶ್ವದಲ್ಲೇ ಮತ್ತೆ ಮುನ್ನಡಿಬೇಕಾಗಿದೆ. ಅದಕ್ಕೆ ಆ ಒಂದು ಬೆಂಬಲ ನಮ್ಮ ದೇವೇಗೌಡರ ಸಾಹೇಬ್ರ ಇಂಥ ಒಂದು ವಯಸ್ಸಲ್ಲಿ 91, 92ದಲ್ಲಿ ಎಲ್ಲಿ ಹೋದಲ್ಲಿ ನೆಕ್ಸ್ಟ್ ಪ್ರೈಮ್ ಮಿನಿಸ್ಟರ್ ನಾವು ನರೇಂದ್ರ ಮೋದಿ ಅವರಿಗೆ ಮಾಡೋದಿದೆ, ಬೆಂಬಲ ಕೊಡಬೇಕು ಎಂಬ ನಿಟ್ಟಿನಲ್ಲಿ ನಮ್ಮ ಶಾಸಕರುಗಳಿಗೆ ಮಾಜಿ ಶಾಸಕರುಗಳು ಕಟ್ಟುನಿಟ್ಟಾಗಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಇವತ್ತು ಕುಮಾರಣ್ಣವರು ಇವತ್ತು MLA ಇದ್ರು, ಇವತ್ತ ಮಂಡ್ಯದಲ್ಲಿ ಅನ್ನೋದಲ್ಲ ಇವತ್ತು ಸಂಸದರಿಗೆ ಸ್ಪರ್ಧೆ ಮಾಡಿದ್ದಾರೆ. ಅಂತ ಒಂದು ವಾತಾವರಣ ಇಡೀ ಕರ್ನಾಟಕದಲ್ಲಿದೆ, ಬಹಳ ಒಳ್ಳೇದಿದೆ. ಇವತ್ತು ನಾವೇನ್ 28ಕ್ಕೆ 28 ಗೆಲ್ಬೇಕಂತ ಗುರಿ ಇದೆ. ಅದ್ರಲ್ಲಿ ಬೀದರ್ ಹಿಡ್ಕೊಂಡು ಚಾಮರಾಜನಗರ ತನ ನಿನ್ನೆ ಒಬ್ಬರು ಪ್ರಶ್ನವ್ರು ಸಿಕ್ಕರಣ ನನಗೆ ಕೇಳಿದ್ರು, ಅವರು ಯಾವ್ದು ಗೆಲ್ತ್ರಿ ಅಂತಂದ್ರೆ ನಾವು ಒಂದೇವು ಯಾವ್ದು ಗೆಲ್ಲಲ್ಲ, ಕಾಂಗ್ರೆಸ್ ಯಾವ್ದು ಗೆಲ್ತದ ಅದು ಒಂದೆರಡು ಹೇಳಪ್ಪ ಅಂತ ಹೇಳಿದೆ ನಾನು ಅವ್ರಿಗೆ. ಅಂದ್ರೆ ಅಂತ ಒಂದು ಪರಿಸ್ಥಿತಿಯಲ್ಲಿದೆ. ಅದಕ್ಕ ಮುಂದಿನ ದಿನ ಅದು ವಿಶೇಷವಾಗಿ ನಮ್ ಬೀದರ್ ಕಲ್ಯಾಣ ಕರ್ನಾಟಕ ಅದು ಬಸವಣ್ಣವ್ರ ನಾಡು, ಇಲ್ಲಿಂದ ಏನಾದ್ರು ಡಿಗುಲ್ ಬಾರ್ಸೋದು ಬಹಳ ಜರೂರಿ ಅದ. ಇಲ್ಲಿ ಬಹಳ ಭರ್ಜರಿ ಲೀಡ್ ಏನದೆಲ್ಲ ಕೊಟ್ಟಿ ಇವತ್ತ ಇಲ್ಲಿ ಗೆಲ್ಲಿಸ್ತೀವಿ ಎಂಬ ನಿಟ್ಟಲ್ಲಿ ನಮ್ಮೆಲ್ಲರ ಪರವಾಗಿ ನಾನೇನಲ್ಲ ತಮಗೆ ಆಶ್ವಾಸನೆ ಕೊಡ್ತೇನೆ. ಮತ್ತೆ ಎಲ್ಲ ಸಮಯ ಅನುಸಾರ ನಾವೆಲ್ಲ ಮೀಟಿಂಗ್ ಮಾಡ್ಕೊಂಡು ಇವತ್ತ ನಮ್ಮ ಮೈತ್ರಿ ಅಭ್ಯರ್ಥಿ ಯಾವ ರೀತಿ ಗೆಲ್ಲುಲಕ್ಕೆ ಶ್ರಮ ಪಡ್ಬೇಕು ಎಲ್ಲರೂ ಸೇರಿ ಶ್ರಮ ಪಡೋಣ ಅಂತ ಹೇಳಿ 2 ಮಾತು ಮುಗಿಸ್ತೇನೆ. ನಮಸ್ಕಾರ. ಜಿಲ್ಲೆಯಲ್ಲಿ ಭ್ರಷ್ಟಾಚಾರಿಯನ್ನ ಸೋಲಿಸಬೇಕಾಗಿದೆ, ಭ್ರಷ್ಟಾಚಾರ ರಹಿತ ವ್ಯಕ್ತಿಯನ್ನ ಗೆಲ್ಲಿಸಬೇಕಾಗಿದೆ. ಜಿಲ್ಲೆಯಲ್ಲಿ ಅಪಾರದರ್ಶಕ ಆಡಳಿತವನ್ನ ಕೊಡುವಂತ ಈಶ್ವರ್ ಖಂಡ್ರೆ ಅವರನ್ನು ಸೋಲಿಸಬೇಕಾಗಿದೆ, ಪಾರದರ್ಶಕ ಆಡಳಿತ ಕೊಡುವಂತ ಭಗವಂತ ಖೂಬ್ ಅವರನ್ನು ನೀವು ಗೆಲ್ಲಿಸಬೇಕಾಗಿದೆ. ಜಿಲ್ಲೆಯಲ್ಲಿ ಜನಸ್ಪಂದನೆಯನ್ನು ಮಾಡಲಾರದಂತ ಈಶ್ವರ್ ಖಂಡ್ರೆ ಪರಿವಾರದನ್ನ ಸೋಲಿಸಬೇಕಾಗಿದೆ. ಸದಾ 10 ವರ್ಷದಿಂದ ನಿಮ್ಮೆಲ್ಲರನ್ನ ಸ್ಪಂದನೆ ಮಾಡಿದಂತ ಭಗವಂತ ಖೂಬ್ ಅವರನ್ನು ಗೆಲ್ಲಿಸಬೇಕಾಗಿದೆ. ಇವತ್ತ ಈ 4 ಅಂಶಗಳನ್ನ ಇಟ್ಟುಕೊಂಡು 10 ವರ್ಷದ ನರೇಂದ್ರ ಮೋದಿ ಅವರ ಸರ್ಕಾರದ ನನ್ನ ಸರ್ಕಾರದ ನಾ ಕೊಟ್ಟಿರುವಂತ ಸಾಧನೆಗಳನ್ನ ಜನರ ಮುಂದೆ ಒಯ್ದುಕೊಂಡು ಇವತ್ತು ಪ್ರತಿಯೊಬ್ಬರು ನರೇಂದ್ರ ಮೋದಿ ಅವರ ಪ್ರಧಾನಿ ಮಾಡಿ ನೋಡಬೇಕು ಅನ್ನುವಂಥದ್ದನ್ನ ಮತ್ತೊಮ್ಮೆ 3ನೇ ಅವಧಿಗೆ ನೀವು ಎಲ್ಲರೂ ಸೇರಿಕೊಂಡು ಈ ಕೆಲಸವನ್ನ ಮಾಡಬೇಕಾಗಿದೆ. ನಾನು ಒಂದು ಮಾತು ಹೇಳ್ತೀನಿ, ನಮ್ಮ ಭಾರತೀಯ ಜನತಾ ಪಕ್ಷದ ಶಾಸಕರನ್ನ, ಮಾಜಿ ಶಾಸಕರನ್ನ, ಅಭ್ಯರ್ಥಿಗಳನ್ನ, ಜಿಲ್ಲಾಧ್ಯಕ್ಷರನ್ನ, ಪದಾಧಿಕಾರಿಗಳನ್ನ ಇವತ್ತು ನಾನು NDA ಅಭ್ಯರ್ಥಿ ಆಗಿದ್ರು ಕೂಡ ಭಾರತೀಯ ಜನತಾ ಪಕ್ಷದ ಚಿಹ್ನೆ ಮೇಲೆ ನಾನು ನಿಂತ್ಕೊಂಡಿದ್ದೀನಿ. ನಾವುಗಳು ದೊಡ್ಡಣ್ಣನ ಪಾತ್ರವನ್ನು ವಹಿಸಬೇಕಿದೆ. ಭಾರತೀಯ ಜನತಾ ಪಕ್ಷದ ಪ್ರತಿಯೊಬ್ಬ ಬೂತ್ ಮಟ್ಟದಿಂದ ಇಟ್ಕೊಂಡು ದೊಡ್ಡವರ ತನಕ ದೊಡ್ಡಣ್ಣನ ಒಂದು ಮನೆಯ ದೊಡ್ಡಣ್ಣನ ಪಾತ್ರವನ್ನು ವಹಿಸಬೇಕು. ಇವತ್ತು ಜನತಾ ದಳ ನಮ್ಮ ಜಿಲ್ಲೆಯಲ್ಲಿ ನಮ್ಮ ಬೆಂಬಲಕ್ಕೆ ನಮ್ಮ ಗೆಲ್ಲಿಸಲಿಕ್ಕೆ ನಿಂತಿದೆ. ಹೀಗಾಗಿ ಅವರಿಗೆ ಸಾಧ್ಯ ಆದಷ್ಟು ಎಲ್ಲಾ ರೀತಿಯ ಸಹಕಾರವನ್ನ ಗೌರವವನ್ನು ಕೊಡುವಂಥದ್ದು ನಮ್ಮ ಆದ್ಯ ಕರ್ತವ್ಯ. ಮತ್ತೊಮ್ಮೆ ಹೇಳ್ತೀನಿ, JDSನವರಿಗೆ ಗೌರವ, ಅವರಿಗೆ ಸಹಕರಿಸೋದು ನಮ್ಮ ಆದ್ಯ ಕರ್ತವ್ಯ. ಅವರ ಟ್ರೆಡಿಷನಲ್ ವೋಟ್ಸ್ ಏನಿದ್ದವು ಹೆಚ್ಚು ನಮ್ಮ ಪರವಾಗಿ ಬರುವಂಥದ್ದು ನೋಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮದು. ಸಮಸ್ಯೆಗಳು ಯಾವ್ದಾರ ಕಾರ್ಯಕ್ರಮಗಳಿಗೆ ಗಾಡಿ ಕೊಡೋದ್ರಾಗ ಬರ್ತದ, ಅವರಿಗೆ ನಮ್ಮ ಊರಿನಲ್ಲಿ ಪ್ರತ್ಯೇಕವಾಗಿ ಒಂದು ವೇಳೆ ಗಾಡಿ ತುಂಬ್ತಾರ ಅಂದಿನಾಗ ಅವ್ರಿಗೆ ಗಾಡಿ ಕೊಡಿ. ಏಜೆಂಟ್ ಮಾಡೋ ಹೊತ್ತಿನಾಗ ಅವ್ರದ್ದು ಒಳ್ಳೆ ಕಾರ್ಯಕರ್ತನಿಗೆ ಗುರುತಿಸಿ ಅವ್ರಿಗೆ ಪಟ್ಟಿ ಕೊಟ್ರಂತಾರ ಅವ್ರಿಗೆ ಕೂಡ ಏಜೆಂಟ್ಗಳನ್ನು ಮಾಡಿ. ಮತ್ತು ಈ ಗಳಿಗೆಯಿಂದನೇ ಪ್ರತಿಯೊಂದು ನಮ್ಮ ಅಭ್ಯರ್ಥಿಯಾಗಿ ನಾನು ಓಡಾಟ ಮಾಡ್ತಾ ಇರ್ಬೋದು ಅಥವಾ ಮೇಲಿನ ನಮ್ಮ ನಾಯಕರು ಬಂದು ಕಾರ್ಯಕ್ರಮಗಳಿಗೆ ಬರ್ತಾ ಇರ್ಬೋದು, ಖಂಡಿತವಾಗಿ ನಮ್ಮ ಮಂಡಲ ಅಧ್ಯಕ್ಷರು ಅವ್ರ ಮಂಡಲ ಅಧ್ಯಕ್ಷರು ದಿನಾನಿತ್ಯ ಎತ್ತಿ ಕಾರ್ಯಕ್ರಮಗಳ ಎಲ್ಲೆಲ್ಲಿ ಕೊಟ್ಟಿದ್ದೀವಿ ಅನ್ನೋದ ಮಾಹಿತಿಯನ್ನ ವಾಟ್ಸಪ್ ಅನ್ನು ಗ್ರೂಪ್ ಅನ್ನ ಮಾಡ್ಕೊಂಡು ನೀವು ಹಂಚ್ಕೊಳ್ಳಿ. ಮತ್ತೆ ನೀವು JDSದವರು ಕೂಡ ನಾವು ಹೇಳಿಲ್ಲ ಅಂತ ನೀವು ಕಿವಿ ಮುಚ್ಕೊಂಡು ಕೂಡಬೇಕು. ಸೋಷಿಯಲ್ ಮೀಡಿಯಾ ಇದೆ, ನಿಮ್ಮ ಅಭ್ಯರ್ಥಿನೇ ನಾನಿದ್ದೀನಿ ಈಗ. ಅದಕ್ಕೆ ದಯಮಾಡಿ ನೀವು ಕೂಡ
ಕಾರ್ಯಕ್ರಮ ಎಲ್ಲಾದರೂ ಗೊತ್ತಾಯ್ತಂತಂದ್ರೆ ನಮ್ಮ ಕಾರ್ಯಕರ್ತರನ್ನ ಅಲ್ಲಿ ಕಳಿಸೋದು, ನೀವು ಅಂದ್ರೆ ನಿಮ್ಮ ಪಕ್ಷದ ಕಾರ್ಯಕರ್ತರನ್ನ ಕಳಿಸುವಂತ ಸ್ವಲ್ಪ ಜವಾಬ್ದಾರಿಯನ್ನು ಕೂಡ ತಗೊಂಡು, ಯಾಕಂದ್ರೆ ಇದು ಭಾಯಿಚಾರ ಚುನಾವಣೆ ಮಾಡ್ಕೊಳ್ಬೇಕಾಗಿದೆ. ಕಾಂಗ್ರೆಸ್ಸಿನವರು ಎಷ್ಟು ಅಹಂಕಾರದಾಗಿದ್ದಾರೆ ಅನ್ನೋದು ನಿಮ್ಗೆ ಗೊತ್ತಿದೆ. ಕಾಂಗ್ರೆಸ್ಸಿಗೆ ಜನ ತಿರಸ್ಕಾರ ಮಾಡ್ತಿದ್ದೆ ಅನ್ನೋದು ಅದನ್ನು ಗೊತ್ತಿದೆ. ಅದಕ್ಕೆ ಇವೆಲ್ಲವೂ ನಮ್ಮ ಸ್ಥಳ ಮಟ್ಟದಲ್ಲಿ ಆರಕ್ಷಕರು ಹೇಳಿದ್ರು, ಸ್ಥಳ ಮಟ್ಟದಲ್ಲಿ ಸಮಸ್ಯೆಗಳನ್ನು ಉದ್ಭವ ಆಗ್ಬೋದು. ನಾವುಗಳು ಸಮಸ್ಯೆವನ್ನ ಸೃಷ್ಟಿ ಮಾಡುವಂತರಲ್ಲ, ನಾವು ಸಮಸ್ಯೆಗಳನ್ನ ಪರಿಹಾರ ಮಾಡಿಕೊಳ್ಳುವಂತವ್ರು ಪ್ರತಿಯೊಬ್ಬರು ಇದ್ದು ಅನ್ನೋದು ಈ ದೊಡ್ಡ ಭಾವನೆಯನ್ನು ಮಾಡಿಕೊಂಡಿದ್ದಾರೆ. 3 ಲಕ್ಷ ಅಂತರದಿಂದ ಗೆಲ್ಬೇಕಾಗಿದೆ, 5 ಲಕ್ಷ ಇಟ್ಕೊಳ್ಳಿ, ಗೆಲ್ಲುವುದು ಸದಸ್ಯ. ಆದ್ರೆ 3 ಲಕ್ಷ ಅಂತರದಿಂದ ನಾವು ಗೆಲ್ಲಬೇಕಾಗಿದೆ. ಆವಾಗ ನಿಮ್ಮ ಎಲ್ಲ ಪರಿಶ್ರಮಕ್ಕೆ ಒಂದು ಫಲ ಸಿಕ್ಕಿದಂಗೆ ಆಗ್ತದೆ ಅನ್ನೋದು ನಾನು ವಿನಂತಿಯನ್ನು ಮಾಡ್ಕೊಳ್ತೀನಿ. ಮತ್ತು ಬಂಡೆಪಣ ಎಲ್ಲೇ ಸಮಸ್ಯೆಗಳು ಬಂದಿದ್ರಣ ಅರ್ಧ ರಾತ್ರಿ ಫೋನ್ ಹಚ್ಚಿ, ನಮ್ಮ ಜಿಲ್ಲಾಧ್ಯಕ್ಷರು ಕೂಡ ಪುರೋಹಿತರಿದ್ದಾರೆ, ನಿಮ್ಮ ಜಿಲ್ಲಾಧ್ಯಕ್ಷರು ಕೂಡ ಪುರೋಹಿತರಿದ್ದಾರೆ, ನಮ್ಮ ಎಲ್ಲ ಮಂಡಲಾಧ್ಯಕ್ಷರು ನಮಗೆಲ್ಲ ಬಹಳ 100 ಜನ ಇದ್ದಾರೆ. ಸಮಸ್ಯೆ ಬರಲಾಗುತ್ತೆ ನೋಡ್ಕೊಂಡು ಒಟ್ಟಾರೆ ಚುನಾವಣೆ 3 ಲಕ್ಷ ಗೆಲ್ಲೋಣ ಅಂತ ಹೇಳಿ, ಮತ್ತೆ ಇವತ್ತ ನೀವೆಲ್ಲರೂ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ನಮ್ಮವರು ಕೂಡ